ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತಂದ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಬರ್ರಿ. ಇದು ಅಮಾವಾಸ್ಯೆ ದಿನದ ಲಾಗ್ ಆಗಿರ್ತೈತಿ. ಮತ್ತು ಗಾಡಿ ಎಲ್ಲ ತೊಳೆದಿರ್ತಾರೆ ಅಮಾವಾಸ್ಯೆ ದಿನನ. ಯಾಕಂತಂದ್ರೆ ಅಷ್ಟು ಗಾಡಿ ಎಲ್ಲ ಟ್ಯಾಕ್ಟರ್ ಆಮೇಲೆ ಎಲ್ಲ ನಮ್ಮ ಮನ್ಯಾಗ ಏನೇನು ಗಾಡಿ ಇರ್ತಾವೆ ಎಲ್ಲ ಅಮಾವಾಸ್ಯೆ ದಿನನ ಆಮೇಲೆ ಪೂಜೆ ಎತ್ತು ಎಲ್ಲ ಮಾಡ್ಕೊಂಡ ಅವತ್ತಿನ ದಿನ ಖುಷಿಯರ್ ಪಾಪ ಇದಕ್ಕೆ ಹೊಂಟಿದ್ರು ಅವ್ರು ನಮ್ಮ ಮನೆ ದೇವರಿಗೆ ಗೊಡ್ಚಿ ರನ್ನಗ. ಹಾಗಾಗಿ ನಾನು ಹೋಗಿದ್ದೆ ಇಲ್ಲ, ಭಾಳ ದಿನ ಆಗಿತ್ತು. ನಾನು ಬರ್ತೀನಿ ಅಂತಂದ ನಾನು ಖುಷಿ ಹೊಂಟಿವಿ. ಖುಷಿ ನಾನು ಹೋಗ್ಬಿಡ್ರನು ಮತ್ತು ಅದ್ರಾಗ ಬೇರೆ ರಶ್ನು ಭಾಳ ಇತ್ತದು. ಹೋಗೋದು ಜಲ್ದಿನ ಹೋದಿವಿ ಅಂದರು. ಅದೇನ್ರಿ ಮ್ಯಾಗ ಹತ್ತದ? ಇಲ್ಲಿ ನೋಡ್ರಿ, ಇಲ್ಲ ಅಂದಿಟ್ಟು ಇಲ್ಲಿ ನೋಡ್ರಿ. ಮುಂದಡಿ ಯಾರ ಅಣ್ಣ ಮುಂದಡಿ ಅಮ್ಮ ಸರಿ ಅಲ್ಲಿ ನೋಡಾತ. ಅಲ್ಲಿ ಮೂರು ಕೆಲಸ ಕೊಡತ್ತಾರ. ಕಶ ಖಾಲಿ ಎದ್ನಿಂದ್ರ. ಅಜ್ಜ ನಮಸ್ಕಾರ ಮಾಡತ್ತಾನ. ಹಂಗೆ ಮಾಡಿದ. ಎದ್ದೇಳು. ಏ ಇರ್ಲಿ, ಕೊಡು ಕೊಡು. ಅಲ್ಲ ಕುಂದ್ರ ಲಾಡು ಅಲ್ಲೇ ಹೊರಗೆ ಹೋಗ್ನು. ಏನು ತಿನ್ನತ್ತೀರಿ? ಏನು ಉಂಡಿ ಒಂದು ತಿನ್ವ. ಏನು ತಿನ್ನತ್ತೀರಿ? ಏನು ತಿನ್ನತ್ತೀರಿ? ಅಲ್ಲಲ್ಲ ಇದ್ರಾಗ ರೊಕ್ಕ ಕೊಟ್ಟು ಇದೊಂದ ಪೀಸ್ ಕಟ್ ಮಾಡಿ ತಗೊಳ್ಳಿ. ಯಾವ್ದು ಚಲೋ ಐತನ ಇದ್ರಾಗ? ತೂಕ ನೋಡ್ತೀರ ಎಷ್ಟೈತಿ ತೂಕ? ಎಷ್ಟೈತಿ ವೇಟ್? ಮತ್ತು ಖುಷಿ ಕೇಕ್ ತೋತ್ನಂತಂದ್ಲು. ಬಟ್ ಕೇಕ್ನ ಸರಿ ಇದ್ದಿದ್ದಿಲ್ಲ ಅಂತಂತಂದ್ರೆ ಅವ್ರ ಅಂಗಡಿ ಅಣ್ಣ ಹೇಳಿದ. ಪಾಪ ಯಾರು ಹೇಳ್ತಾರ ಅಂದರು. ಪಾಪ ಸರಿ ಇಲ್ಲರಿ ಆಕೆ ಹುಡುಗರಿಗೆ ತಿನ್ನಕ ಅಂತಂದರು. ಹಾಗಾಗಿ ಬಿಟ್ವಿ. ಅದ್ರಾಗ ಬೇರೆ ಆಕೆ ಕೇಕ್ ತೊಗೊಲಾರ ಕಿರಿಕಿರಿ ಮಾಡಾಕತ್ಲು. ಆಮೇಲೆ ಮುಂದೆ ಕೊಡ್ಸಿದ್ರ ಆತಂತ ಅನ್ಕೊಡ್ರ ಅಲ್ಲಿ ಮುಂದೆ ಹಂಗೆ ದಾಟ್ ಬಂದುಬಿಟ್ವಿ. ಬೇಕ್ರಿನ ಇದ್ದಿದ್ದಿಲ್ಲ ಅಲ್ಲಿ. ಮತ್ತು ಬರುತ್ತನೆ ಕಾಶಿಲಿಂಗ ಮುತ್ಯಾಗ ಹೋಗಿದ್ವಿ ಲೋಕಾಪುರದಾಗ. ಮತ್ತು ಹೋಗಿದ್ದೇ ಇಲ್ಲ, ಭಾಳ ದಿನ ಆಗಿತ್ತು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಭಾಳ ಬರ್ತಿದ್ವಿ. ಈಗ ಇಲ್ಲ ಅಂತಂದ್ರೆ ಒಂದು 3-4 5-6 ವರ್ಷನ ಆಯ್ತು ನಾನಂತೂ ಬಂದಿದ್ದಿಲ್ಲ. ಹಾಗಾಗಿ ಅಲ್ಲಿ ಹಾದು ಹೋದ್ರೆ ಆಯ್ತಂತಂದು ಬಂದಿದ್ವಿ ಅಂತಂದು ಅಲ್ಲಿ ಹಾದು ಬಂದಿದ್ವಿ. ಆವಾಗ ಅವ್ರ ಅಜ್ಜಾರು ಇದ್ರಲ್ಲ, ಫಸ್ಟ್ನೇ ಅಜ್ಜಾರು, ಅವಾಗ ನಾವು ಭಾಳ ಬರ್ತಿದ್ವಿ. ಆದರೆ ಈಗಂತೂ ಹೋಗಿದ್ದೇ ಇಲ್ಲ, ಇದೇ ಫಸ್ಟ್ ಹೋಗಿದ್ವಿ. ಇಲ್ಲಂತಂದ್ರೆ ಒಂದು 5-6 ವರ್ಷನ ಆಗಿತ್ತು ನಾವು ಹೋಗ್ಲಾರ್ದೆ. ಹಂಗೆ ದೇವ್ರನ್ನ ದರ್ಶನ ಮಾಡ್ಕೊಂಡ ಅಲ್ಲಿ ಒಂದು ಸ್ವಲ್ಪ ಹುಡುಗರು ಇದ್ದರು. ಅದ್ರಾಗ ಖುಷಿಗಂತೂ
ಅಂತಂದ್ರು ಹುಡುಗರು ಅಂತಂದ್ರೆ ಸಿಕ್ಕಾಪಟ್ಟಿ ಇಷ್ಟಪಡ್ತಾಳೆ. ಆಲ್ಮೋಸ್ಟ್ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಮಾಡಿ ಆಮಿ ಅಜ್ಜನ ನಮಸ್ಕಾರ ಮಾಡಿದಿ. ಕರ್ಕೊತ ಕರಿತಮ್ಮನ ಬಾ ನಿತ ಏನತ್ತ ಇವಂಗ ಹಚ್ಚಿ ಇವಂಗ ಅನ್ನಾಗ ಏಪಿ ಅಪ್ಪಿ ಹುಡುಗಿ ಅದ ಹಸ್ತಾ ಅಂತ ನೋಡಪ್ಪ. ಹಚ್ಚಿದೀಯ ಆಕಿ ಫ್ರೆಂಡ್ಸನ್ ಲಘು ಮಾಡ್ಕೋತಾ ಹಾಯ್ ಮಾಡಿ ಅವ್ರನ್ನೆಲ್ಲ ಮಾಡ್ಯಾರ ನೋಡು ಚಂದ. ಏನವು ಕ್ಯೂಟಿ ನೋಡಿಲೆ ನಂದು ಮಂಗಳಗೌರಿ ಪೂಜೆ ಈ ಸಲ 5ನೇ ವರ್ಷ, ಹಾಗಾಗಿ ಮುಗಿಸ್ಬೇಕಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಅದಕ್ಕೆ ಇದು ಹೊತ್ತು ಬೇಕಾಗಿದ್ದು ಸಾರಿ ಮತ್ತು ಸಾಮಾನತ್ತು ಬಾಗ್ಲಾಕ. ಹಾಗಾಗಿ ನಾವು ತೊಗೊಂಬರ್ಬೇಕಂತಂದ ಅವತ್ತು ಹೊಂಟಿದ್ವಿ. ನಾನು ನಮ್ಮ ಅಕ್ಕರು ನಮ್ಮ ಅತ್ತೆ ನಮ್ಮ ಮಾವನು ಬಂದಿದ್ರು. ಮತ್ತು ಹಂಗವ ಅಲ್ಲೇ ಮೊದೊಳಗೆ ಹೋದಿವಿ ನಾವು ತೊಗೊಂಬರ್ಬೇಕಂತಂದು ಸಾರಿ ನೋಡ್ಬೇಕು ಅನ್ಕೊಡ್ರನ ಅಲ್ಲೇ ಅಷ್ಟೇನ ಸರಿನೂ ಅನಿಸ್ಲಿಲ್ಲ. ಸ್ಟಾರ್ಟಿಂಗ್ ಹೋದ್ವಿ ನಾವೆಲ್ಲ. ಮತ್ತು ಅದ್ರಾಗ ಬೇರೆ ಈಗ ಒಂದು ಸ್ವಲ್ಪ ಸೇಲ್ ಬಿಟ್ಟಿರ್ತಾರಲ್ಲ ಶ್ರಾವಣದಾಗ, ಹಾಗಾಗಿ ನೋಡ್ಬೇಕಂತಂದು ಹೋಗಿದ್ವಿ ಫಸ್ಟ್. ಮತ್ತು ಇದೊಂದು ಸ್ವಲ್ಪ ಅಂಗಡಿ ನಮಗೆ ಸಮೀಪನೂ ಅನಿಸ್ತೈತಿ. ಮತ್ತು ಅಲ್ಲೆಲ್ಲ ಒಳಗಡೆ ಹೋಗಾಕು ಕಿರಿಕಿರಿ ಅನಿಸ್ತೈತಿ. ಯಾಕಂತಂದ್ರೆ ಹುಡುಗರು ಇದ್ವಲ್ಲ ಅವರು ಕಿರಿಕಿರಿ ಮಾಡ್ತಾರಂತಂದು ಇಲ್ಲೇ ಬಂದೀವಿ. ಮತ್ತು ಹಂಗೆ ನೋಡಾಕತ್ತಿದ್ವಿ. ಜಸ್ಟ್ ನಾವೇನು ಬಾಗ್ನ ಒಳಗೆ ಇಡಾಕಂತಂದು ತೊಗೊಂಡಿವಿ. ಮತ್ತು ಯಾವ ರೇಷ್ಮೆ ಸಾರೀಸ್ ಏನು ತೊಗೊಲಿಲ್ಲ. ಬಾಗಿನ ಒಳಗೆ ಇಡಾಕಂತಂದು ಒಂದು ಸ್ವಲ್ಪ ಕಾಟನ್ ಸಾರೀಸ್ ತೊಗೊಂಡಿವಿ. ಇಲ್ಲಂತಂದ್ರೆ 9 ಸಾರಿ ಬೇಕಾಗಿದ್ದು ನಮಗೆ. ಹಾಗಾಗಿ 9 ಸಾರಿ ತೊಗೊಂಡ್ವಿ. ಇಲ್ಲ ಅಷ್ಟೇ ಇಲ್ಲಂತಂದ್ರೆ ಒಂದೊಂದು 800 ರೂಪಾಯಿದಾಗ ತೊಗೊಂಡಿವಿ ನಾವು. ಆಮೇಲೆ ನಾ ಯಾವ್ಯಾವ ತೊಗೊಂಡಿನಂತಂದು ನಾನು ಇದು ನೆಕ್ಸ್ಟ್ ವಿಡಿಯೋ, ಇದು ಮುಂದಿನ ವಿಡಿಯೋ ಒಳಗೆ ಐತಿ, ದಯವಿಟ್ಟು ನೋಡಿರಿ ನಾ ಏನೇನು ತೊಗೊಂಡಿನಿ ಮಂಗಳಗೌರಿ ಪೂಜಾಗತ್ತು. ಮತ್ತು ಇನ್ನೂ ಪೂಜೆ ಇಲ್ಲಿ ಬಾಯಿ ಏ ಇದು ಕಲೆಕ್ಷನ್ ಐತಿ ಹೋದೆ ಒಂದು ನೀವು ಇಂಥ ತೊಗೊಂಡ್ಬಿಡ್ತಾರಲ್ಲ. ಹರ್ಷಪ್ಪ ಎದ್ದಪ್ಪ, ನಿಮ್ಮ ಮಾಮ್ ಎಲ್ಲ ಮಾಮ್ ಬ್ಯಾಂಕಿನಲ್ಲಿ, ಮಾಮ್ ಬ್ಯಾಂಕಲ್ಲಿ ನಾವು ಶಾಪ್ನಲ್ಲಿ. ಆಮೇಲೆ ರಕ್ಷದೊಂದು ಬರ್ತಡೇ ಇತ್ತು. ಹಾಗಾಗಿ ಆಕೆಗೂ ಡ್ರೆಸ್ ಬೇಕಾಗಿತ್ತು. ಹಾಗಾಗಿ ಆಕೆ ಡ್ರೆಸ್ ನೋಡಾಕ್ತಿದ್ನಿ. ಯಾವ ಕಲೆಕ್ಷನ್ ಅಷ್ಟೇನು ಚೆನ್ನಾಗೇನು ಇದ್ದಿದ್ದಿಲ್ಲ. ಅದ್ರಾಗ ಮೀಡಿಯಮ್ ಒಳಗಿತ್ತಿಂದು ಒಂದು ಆಕೆ ಕಡೆ ಪಿಂಕ್ ಕಲರ್ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಪಿಂಕ್ ಕಲರ್ನ ತೊಗೊಂಡು ಆಕೆಗೆ. ಮತ್ತು ಖುಷಿಗಂತೂ ಇಂಥವು ಫ್ರಾಕ್ಗಳು ಇದ್ದು, ಹಾಗಾಗಿ ನಾ ಏನು ಆಕೆಗೆ ತೊಗೋಕೆ ಹೋಗಲಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಒಂದು ಕಾಟನ್ ಫ್ರಾಕ್ ಅಷ್ಟೇ ತೊಗೊಂಡು ಇದನ್ನೆಲ್ಲ ತೊಗೋಬೇಕಂದೆ. ಮತ್ತು ಆಮೇಲೆ ಇರ್ಲಿ ಬಿಡು ಅಂತಂದು ಅದ್ರಾಗ ಬೇರೆ ಆಕೆಗೆ ಪಿಂಕ್ ಕಲರ್ ಇದ್ದಿದ್ದಿಲ್ಲ ಅಂತ, ಹಾಗಾಗಿ ನಾನು ಪಿಂಕ್ ಕಲರ್ನ ತೊಗೊಂಡು ಆಕೆಗೆ ತೊಗೊಂಡಿದ್ದು ಈ ಡ್ರೆಸ್ ಅಲ್ಲ, ಇನ್ನೊಂದು ಪಿಂಕ್ ಕಲರ್ ಚೆನ್ನಾಗಿತ್ತು. ಅದರದ್ದು ವಿಡಿಯೋ ಮಾಡ್ಕೊಂಡಿನಿ, ಜಸ್ಟ್ ಬಂದೇ ಇಲ್ಲ ವಿಡಿಯೋ.
ಅದೆಲ್ಲ ಶಾಪಿಂಗ್ ಮುಗಿಸ್ಕೊಡ್ರೂ ಟೈಮ್ನೂ ಆಯ್ತು. ಹಾಗಾಗಿ ಹೋಟೆಲ್ಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿ ಅಷ್ಟು ತಂದ್ಕೊಡ್ರೆ ಸಾನ್ವಿ ಅವ್ರ ಸ್ಕೂಲೂ ಬಿಡ್ತಿ. ಹಾಗಾಗಿ ಆಕಿನೂ ಕರ್ಕೊಂಡು ಮನೆಗೆ ಹೋದ್ವಿ. ಆಕಿ ಒಂದು ಪೀಸ್ ಕೇಕ್ ತೊಗೊಂಬ ಅಂತಂದ್ರೆ ಒಂದು ಬಾಕ್ಸ್ ತೊಗೊಂಬಂದಿದ್ಲು ಎಲ್ಲರಿಗೆ ಅಂತಂದು. ಅದ್ರ ಮ್ಯಾಗ ಆಕಿ ಹೆಸರನ್ನ ಹಾಕಿಸ್ಕೊಂಬಂದಿದ್ಲು. ನಂದು ಕಟ್ ಮಾಡ್ತಿದ್ದೀನಿ ಅಂತಂದು ಹೇಳಾಗ್ತಿದ್ಲು. ಹಂಗೆ ಸಾನ್ವಿಯವ್ರ ಮನೆಗೆ ಹೋಗಿ ಸಾನ್ವಿಯವ್ರನ್ನ ಬಿಟ್ಟು ಆಮೇಲೆ ನಾವು ಮನೆಗೆ ಹೋದ್ವಿ. ಸ್ಕೂಲಿಂದ ಕರ್ಕೊಂಡು ಹೋಗ್ತೀವಿ ಈಗ. ಅಕ್ಕ ನಿಮ್ಮ ಅಕ್ಕ ಏನೈತಿ ಮತ್ತು ಮಂಗಳಗೌರಿದು ನಂದು 5ನೇ ವರ್ಷಕ್ಕೆ ನಾನು ಮುಗಿಸಾಕತ್ತೇನೆ. ಹಾಗಾಗಿ ಅದ್ರದ್ದು ಒಂದು ಸ್ವಲ್ಪ ತಗೋದು ಐಟಮ್ಸ್ ಅಂತೂ ಇತ್ತು. ಹಾಗಾಗಿ ಅವತ್ತಿನ ದಿನ ಹೋಗಿದ್ವಿ. ಸಾರಿನೂ ಆಯ್ತು, ಎಲ್ಲ ಬಾಗ್ನಕ್ಕೆ ಕೊಡುವಂಥದ್ದು ಏನೇನು ಅದ್ರೊಳಗೆ ಇಟ್ಟು ಕೊಡ್ತಾರಲ್ಲ, ಹಾಗಾಗಿ ಅವನ್ನೆಲ್ಲ ನಾವು ತೊಗೊಂಡಿವಿ. ಮತ್ತು ಬಾಗ್ನ ನಾನು 5 ಮಂದಿಗೆ ಅಷ್ಟೇ ತುಂಬಬೇಕಂತ ಅಂದ್ಕೊಂಡೀನಿ. ಒಬ್ಬೊಬ್ರು ಅವ್ರವ್ರ ಇಷ್ಟ, ಒಬ್ಬೊಬ್ರು 15 ಮಂದಿಗೆ ತುಂಬ್ತಾರೆ, ಒಬ್ಬೊಬ್ರು ಅವ್ರವ್ರ ಇಷ್ಟ ಅದು. ಅದನ್ನ ಮತ್ತು ಆಮೇಲೆ ನಾನು ಒಂದು 5 ಮಂದಿಗೆ ತುಂಬಬೇಕಂತ ಅಂದ್ಕೊಂಡೆ. ನಾನು ಬಾಗ್ನ 11 ತರ್ಸೀನಿ. 11 ತರಿಸ್ಬೇಕಂತ ಒಂದು ಕೊರಿ. ನಾನು ಬಾಗಿನೊಳಗೆ ಒಂದಿಷ್ಟು ಕೆಲವೊಂದು ಐಟಮ್ ತೊಗೊಂಡಿನಿ, ಅದ್ರಾಗ ಇಡಬೇಕಂತಂತಂದ್ರು. ನನಗೂ ಇದು ಫಸ್ಟ್ ಟೈಮ್ಲ ನಾನು. ಹಾಗಾಗಿ ಒಂದು ಸ್ವಲ್ಪ ಮಂದಿನ ಕೇಳಿ ತಿಳ್ಕೊಂಡು ಒಂದು ಸ್ವಲ್ಪ ನನಗೆ ಎಷ್ಟು ತಕ್ಕ ಮಟ್ಟಕ್ಕೆ ಆಗ್ತೈತೋ ಅಷ್ಟು ನಾನು ತೊಗೊಂಬಂದೀನಿ ಈಗ ಸದ್ಯಕ್ಕೆ. ಮತ್ತು ಒಂದು 5 ಕರಿಮಣಿ ತೊಗೋಬೇಕಂತ, ಒಂದು 5 ಕರಿಮಣಿ, ಆಮೇಲೆ ಒಂದು 5 ಕನ್ನಡಿ, ಮತ್ತು ಆಮೇಲೆ ಒಂದು 5 ಬಾಚುನ್ಕಿ, ಮತ್ತು ಆಮೇಲೆ ಕಾಡ್ಗಿ, ಯಾವ್ಯಾವ ಅರಿಶಿನ ಕುಂಕುಮ ಪಾಕೆಟ್ ಅವನ್ನೆಲ್ಲ ತೊಗೋಬೇಕು. ಯಾವ್ಯಾವ ನಮಗೆ ಮುತ್ತೈತನಕ ಯಾವ್ಯಾವ ಬೇಕು ಹಾಗೆ ಅವನ್ನೆಲ್ಲ ಬಾಗಿನ ಒಳಗೆ ಇಡಬೇಕಂತ. ಮತ್ತು ಅದ್ರಾಗ ಇದು ಕಾಳುಗಳ್ನು ಇಡ್ತಾರೆ. ಮತ್ತು 5 ಥರ ಕಾಳುಗಳು, ಮತ್ತು ಆಮೇಲೆ 4 ಥರ ಯಾವರ ಕಾಳುಗಳು ಇಡ್ಬೋದು. ಆ 4 ಥರ ಯಾವ ಕಾಳುಗಳ್ನ ಇಟ್ಟಿರ್ತದಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಕ್ಕಿ ಇಡಬೇಕಂತ. ಜಾಸ್ತಿ ಇಡಬೇಕಂತ ಅಕ್ಕಿ, ಅದಕ್ಕಿಂತ ಕಡಿಮೆ ಇನ್ನೊಂದು ಸ್ವಲ್ಪ ಕಾಳುಗಳ್ನ ಇಡಬೇಕು. ಮತ್ತು ಆಮೇಲೆ ಬೆಲ್ಲ, ಮತ್ತು ಆಮೇಲೆ ಮುಂಗಮಟ್ಟು, ಆಮೇಲೆ ಕಾಲುಂಗುರ 2 ಬಾಕಿ ಉಳ್ದಾವು. ಅವನ್ನ ಇಲ್ಲೇ ತೊಗೊಂಡ್ರೆ ಆಯ್ತು. ಮತ್ತು ಇನ್ನೊಂದು ಸ್ವಲ್ಪ ದೂರ ಐತಿಲ್ಲ, ಹಾಗಾಗಿ ಇಲ್ಲೇ ತೊಗೊಂಡ್ರೆ ಆತತ್ತ. ಅವನ್ನ ಇಷ್ಟೆಲ್ಲ ತೊಗೊಂಬಂದೀವಿ. ಆಮೇಲೆ ಕುಂಕುಮ ಮತ್ತು ಅರಿಶಿನ ಅಂತೂ ಈ ರೀತಿ ಪಾಕೆಟ್ನಾಗ ತೊಗೊಂಬಂದ್ಬಿಟ್ವಿ. ಮತ್ತು ಒಂದು 5 ಬಾಗ್ನಕ್ಕೆ ಇಡಬೇಕಲ್ಲ, ಹಾಗಾಗಿ ಜಸ್ಟ್ ಪಾಕೆಟ್ ಅಷ್ಟು ಹರಿದಿಟ್ರೆ ಆತತ್ತಂದ. ಅದ್ರಾಗ ಒಂದು ಸೀರೆ ಇಡಬೇಕು. ಮತ್ತು ಆಮೇಲೆ 2 ಥರ ಹಣ್ಣು ಇಡಬೇಕು. ಮತ್ತು 2 ಥರ ಹಣ್ಣು ಯಾವ ಥರ ಇಡ್ಬೋದು. ಮತ್ತು ಒಬ್ಬೊಬ್ಬರು ಅವ್ರವ್ರ ಇಷ್ಟ, ಮತ್ತು ಅವ್ರಿಗೆ ಹೆಂಗೆ ಆಗುತ್ತೆ ಹಂಗೆ ಅನುಕೂಲ ಹಂಗೆ ಇಡಬೇಕು. ಮತ್ತು ಆಮೇಲೆ 1-2 ಬಾಗ್ಲಕ್ಕೆ ತೋರಣ ತೊಗೊಂಡು ಅಷ್ಟು ಬಿಟ್ಟರೆ ಮತ್ತೇನು ತೊಗೊಲಿಲ್ಲ. ಮತ್ತು ಆಮೇಲೆ ಒಂದು ರೆಡ್ಮೇಡ್ ಮುಂಗಮಟ್ಟು ತೊಗೊಂಡು ದೇವರಿಗೆ. ಮತ್ತು ಆಮೇಲೆ ಬಾಗ್ನದೊಳಗೆ ಇಷ್ಟೆಲ್ಲ ಇಡಬೇಕಂತ ಅಂದ್ಕೊಂಡೀನಿ. ಮತ್ತು ಆವಾಗ ಇನ್ನೂ ಒಂದು ಸ್ವಲ್ಪ ದೂರ ಐತಲ್ಲ, ಹಾಗಾಗಿ ಮತ್ತು ಏನು ನೆನಪಾಗ್ತಾವು ಆಮೇಲೆ ತೊಗೊಂಡ್ರೆ ಆತತ್ತ. ಈ ಸದ್ಯಕ್ಕಂತೂ ಇಷ್ಟು ಶಾಪಿಂಗ್ ಮಾಡೀನಿ ನಾನು. ಮತ್ತು ದೇವರಿಗೆ ಉಡ್ಸಕ್ಕಂತಂದು ಒಂದು ಸ್ವಲ್ಪ ಚಲೋದ ಸಾರಿ ತೊಗೊಂಡು, ಅದು ಮತ್ತು ಕಲರ್ ಒಂದು ಸ್ವಲ್ಪ ಡಾರ್ಕ್ ಇದ್ರೆ ದೇವ್ರಿಗೆ ಚೆನ್ನಾಗಿ ಕಾಣಿಸ್ತತ್ತಲ್ಲ ಮಂಗಳಗೌರಿಗೆ. ಹಾಗಾಗಿ ಒಂದು ಸ್ವಲ್ಪ ಡಾರ್ಕ ಇರೋದು ತೊಗೊಂಡಿನಿ. ಪಿಂಕ್ ವಿತ್ ಗ್ರೀನ್ ಬಾರ್ಡ್ರ್ ಇದ್ದದ್ದು ತೊಗೊಂಡಿನಿ. ಚಲೋ ಐತೆ ಕಲರ್, ಚಲೋ ಅನ್ನಿಸ್ತು ನನಗೂ. ಮತ್ತು ಒಂದು ಸ್ವಲ್ಪ ಡಾರ್ಕ್ ಇದ್ದರೂ ದೇವಿ ಒಂದು ಸ್ವಲ್ಪ ಎದ್ದು ಕಾಣಿಸ್ತಾಳಲ್ಲ, ಮತ್ತು ಚೆನ್ನಾಗಿನೂ ಕಾಣ್ತಾಳೆ. ಹಾಗಾಗಿ ನಾನು ಪಿಂಕ್ ವಿತ್ ಗ್ರೀನ್ ಬಾರ್ಡ್ರ್ ಇದ್ದದ್ದು ತೊಗೊಂಡು, ಅದು ಪೈತಿನಿ ತೊಗೊಂಡು ನಾನು. ಮತ್ತು ನನ್ನ ಕಡೆ ಒಂದಿತ್ತು, ಮತ್ತು ಅಂದರೂ ಅಲ್ಲಿ ಯಾವ ಕಲೆಕ್ಷನ್ ಇದ್ದಿದ್ದಿಲ್ಲ. ಹಾಗಾಗಿ ನಾ ಇದನ್ನ ತೊಗೋಬೇಕಾಯ್ತು ಅನಿವಾರ್ಯತೆಯಿಂದ. ಮತ್ತು ಅದ್ರಾಗ ನಾನು ತವ್ರ ಮನೆ ವತಿಯಿಂದ ಒಂದು ಸೀರೆ ಮಂಗಳಗೌರಿ ದಿನ ನಾವು ಉಟ್ಕೋಬೇಕಂತಂದ ಇತ್ತು. ಹಾಗಾಗಿ ನೋಡ್ಬೇಕಂತಂದು ನಮ್ಮ ಅಣ್ಣ ಎಲ್ಲ ಅಮೌಂಟ್ ಹಾಕಿದ್ದ, ಬಟ್ ನಾನು ತೊಗೋಲಿಲ್ಲ. ಯಾಕಂತಂದ್ರೆ ಯಾವ ಇಲ್ಲಂತಂದ್ರೆ ಒಂದು 3-4 ಶಾಪ್ ಅಡ್ಡಾಡೀನಿ, ಅಂದರೂ ಸಿಗಲೇ ಇಲ್ಲ, ಯಾವ ಚಲೋನೂ ಇಲ್ಲ. ಯಾಕಂತಂದ್ರೆ ಈ ಸಲ ಈಗ ಡಿಸ್ಕೌಂಟ್ ಸೇಲ್ ಇರ್ತೈತಲ್ಲ, ಹಾಗಾಗಿ ಯಾವ ನನಗೆ ಕಲೆಕ್ಷನ್ನು ಇಷ್ಟ ಅನ್ನಿಸ್ಲಿಲ್ಲ. ಮತ್ತು ನಾ ಅದ್ರಾಗ ಬೇರೆ ಎಲ್ಲ ನಂಗೆ ಹೊಸ ನಮೂನಿ ರೇಷ್ಮೆ ಸೀರೆ ಇದ್ರೆ ನಂಗೆ ಇಷ್ಟ ಅನ್ನಿಸ್ತಾವೆ ತೊಗೋಕೆ. ಮತ್ತು ಅದ್ರಾಗ ಬೇರೆ ಈಗೆಲ್ಲ ಇದ್ದದ್ದನ್ನ ಇದ್ದು ನನಗಿಷ್ಟ ಆಗಲಿಲ್ಲ, ಹಾಗಾಗಿ ನಾನು ತೊಗೋಲಿಲ್ಲ. ಮತ್ತೊಮ್ಮೆ ಇನ್ನೂ ಒಂದು ಗಳಿಗಿದೆ ಇತ್ತು ಸಾರಿ, ನಾ ಅದನ್ನೇನು ಇದನ್ನು ಮಾಡಿದ್ದಿಲ್ಲ. ಹಾಗಾಗಿ ಅದನ್ನ ವರ್ಕಿಗೆ ಕೊಟ್ಟು ಬನ್ನಿ. ಅದು ಮಮ್ಮಿ ಕೊಡಿಸಿದ್ದನ್ನ ಸಾರಿ, ಯಾವ್ದಾರು ಕೊಡಿಸಿದ್ರನ್ನ ಅದು ತವ್ರ ಮನೆಯಿಂದನ ಅಂತಂದ. ಅದನ್ನ ಒಂದು ಹೊಲಿ ಎಲ್ಲ ಬ್ಲೌಸ್ ಅತ್ತು ರೆಡಿ ಮಾಡ್ಸಕ್ಕೆ ವರ್ಕ್ ಹಾಕೋಕ್ಕೆಲ್ಲ ಹಾಕಿ ಬಂದೆ ಅವತ್ತಿನ ದಿನನ. ಮತ್ತು ಆಮೇಲೆ ಅದನ್ನ ವರ್ಕತ್ತು ಮಾಡಿಸಿದಿಂದ ಯಾವ ರೀತಿ ಸಾರಿ ಅಂತಂದು ನಿಮಗೆ ತೋರಿಸ್ತೀನಿ ನಾನು. ಅವತ್ತಿನ ದಿನ ಉಟ್ಕೋತೀನಲ್ಲ ಮಂಗಳಗೌರಿ ಪೂಜೆ ದಿನ. ಹಾಗಾಗಿ ನಿಮ್ಗೆ ನಮ್ಮ ಇನ್ನೊಂದು 7-8 ದಿನ 15 ತಾರೀಕಿಗೆ ಕೊಡ್ತೀನಿ ಅಂದಾರ ಅವರು.
ಅವಾಗ ತೋರಿಸ್ತೀನಿ. ಮತ್ತು ಆಮೇಲೆ ಒಂದು ಸ್ವಲ್ಪ ಬಾಗ್ನದೊಳಗೆ ಇಡಾಕಂತಂದು ಒಂದು 9 ಸಾರಿ ತೊಗೊಂಡಿವಿ. ಮತ್ತು ಒಂದು ಸಿಂಪಲ್ ಆಗಿರೋದು ಕಾಟನ್ ಸಾರಿನ ತೊಗೊಂಡಿವಿ. ಒಂದು 3 ಸೇಮ್ ತೊಗೊಂಡಿವಿ. ಆಮೇಲೆ ಎಲ್ಲರಿಗೂ ತೊಗೊಂಡಿವಿ, ಆಲ್ಮೋಸ್ಟ್ ಆಲ್ ನಮ್ಮ ಹೆಣ್ಮಕ್ಳಿಗೆ, ಆಮೇಲೆ ನಮ್ಮ ದೊಡ್ಡಮ್ಮರಿಗೆ ಎಲ್ಲ ತೊಗೊಂಡಿವಿ. ಈ ಥರ ಒಳಗೆ ಒಂದು 3 ತೊಗೊಂಡಿವಿ. ಮತ್ತು ಆಮೇಲೆ ಪಿಂಕ್ ಒಂದು ಇದು ಲೈಟ್ ಗ್ರೀನ್ ಕಲರ್, ಲೈಟ್ ಗ್ರೀನ್ ಐತಿ. ರಾಮ ಗ್ರೀನೂ ಅಲ್ಲ, ಲೈಟ್ ಗ್ರೀನ್ ಐತಿ. ಮತ್ತು ಡಾರ್ಕ್ ಅಂದರೂ ಅಷ್ಟೇನು ಇದು ಅನ್ಸಂಗಿಲ್ಲಲ್ಲ. ಹಾಗಾಗಿ ಒಂದು ಯೆಲ್ಲೋ ಕಲರ್ ತೊಗೊಂಡಿವಿ, ಒಂದು ಪಿಂಕ್ ಕಲರ್ ತೊಗೊಂಡಿವಿ ಅಷ್ಟೇ.